ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ತುಂಬ ದಿನಗಳಾದಮೇಲೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಎದ್ದ ತಕ್ಷಣ ಡೈರೆಕ್ಟ್ ಕಿಚನ್ಗೆ ಬಂದೆ. ನಾನು ತಿಂಡಿಗೆ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಅಪ್ಪ ಮಗ ಹೋಗಿ ಹಾಲು ತೊಗೊಂಬಂದರು. ಡೈಲಿ ಈ ಥರ ಹಾಲು ತೊಗೊಂಬಂದು ನನ್ನ ಕೈ ಕೊಡ್ತಾನೆ ನನ್ನ ಮಗ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಆಮೇಲೆ ಹಾಲು ಕಾಯಿಸಿ ಮತ್ತು ನಮಗೆ ಕಾಫಿ ಮಾಡಿಕೊಂಡೆ. ಸಿಯಾನ್ಸ್ ಡೈಲಿ ಹಾಲು ಕುಡಿಯೋಲ್ಲ, ಯಾವಾಗಾದರೂ ಬೇಕಂದರೆ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಕೇಳ್ತಾನೆ, ಅವಾಗಷ್ಟೇ ಅವನಿಗೆ ಕಾಯಿಸ್ಕೊಡೋದು. ಇಲ್ಲಾಂದರೆ ನಾವು ಹಿಂಸೆ ಮಾಡಿ ಕುಡ್ಸೋಕೆ ಹೋದರೆ ಅವ್ನು ಕುಡಿಯೋಲ್ಲ. ನಾನು ಹಾಲು ಬಿಡಿಸಿ 3 ತಿಂಗಳಾಗಿದೆ. 3 ತಿಂಗಳಿಂದ ಒಂದು ದಿನವೂ ಮಿಡ್ನೈಟಲ್ಲಿ ಎದ್ದು ಹಾಲು ಅಂತ ಎಲ್ಲ ಕೇಳೇ ಇಲ್ಲ ಅವನು. ಬೇಕಾದರೆ ನೀರು ಕುಡಿತಾನೆ. ಸ್ಟಾರ್ಟಿಂಗಲ್ಲಿ ನೀರನ್ನೂ ಕುಡಿತಿರ್ಲಿಲ್ಲ. ಇತ್ತೀಚೆಗೆ 1-2 ಸಲ ಎದ್ದಾಗ ನೀರು ಕುಡಿದು ಮತ್ತೆ ಮಲ್ಕೋತಾನೆ. ನಾನು ಕಿಚನಲ್ಲಿದ್ದು ತಿಂಡಿ ಮಾಡ್ತಾ ಇರ್ತೀನಿ, ಅಪ್ಪ ಮಗ ಆಟ ಆಡ್ತಿರ್ತಾರೆ. ತಿಂಡಿ ಎಲ್ಲ ಆದಮೇಲೆ ಹಂಗೆ ಒಂದು ರೌಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಡೈಲಿ ಬ್ಯಾಗ್ ಪ್ಯಾಕ್ ಮಾಡಿದ ತಕ್ಷಣ ನಾನು ಸಿಯಾನ್ಶ್ ಕೈಲಿಂಗ್ ಕೊಟ್ಟರೆ ಅವ್ನು ತೊಗೊಂಡೋಗಿ ಅವ್ರ ಅಪ್ಪಂಗೆ ಕೊಡ್ತಾನೆ. ಅದಾದಮೇಲೆ ಅವ್ರ ಅಪ್ಪಂಗೆ ಬಾಯಲ್ಲಿ ಕೆಳಗಡೆ ಹೋಗಿ ಸ್ವಲ್ಪ ಆಟ ಆಡ್ಕೊಂಬಂದು ಮನೆಗೆ ಬಂದು ನಾನು ಮಗ ಇಬ್ಬರು ತಿಂಡಿ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನನ್ನು ಮಲಗಿಸ್ದೆ. ಮಕ್ಕಳನ್ನ ಮಲಗಿಸಿದ ತಕ್ಷಣ ಅಮ್ಮಂದಿರಿಗೆ ಮನೆ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡೆ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಇದೆ ಲೈಕ್ ಶೇರ್ ಫಾಲೋ ಮಾಡೋದು ಮರಿಬೇಡಿ.